ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಗೆ SA2 ಪರೀಕ್ಷೆ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ 2 ಈ ಪರೀಕ್ಷೆಗೆ ಇಲಾಖೆ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟನ್ನು ನೀಡಿರ್ತಕ್ಕಂಥದ್ದು. ಆತ್ಮೀಯರೇ, ನಾನು ಇಂದಿನ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ನೀಡಿರ್ತಕ್ಕಂಥ ಬ್ಲೂ ಪ್ರಿಂಟ್ ಕುರಿತಾಗಿ ಕೆಲವೊಂದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅಂದರೆ ಯಾವ ಪಾಠಕ್ಕೆ ಎಷ್ಟು ಅಂಕಗಳು ನಿಗದಿಯಾಗಿವೆ, ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನ ಯಾವ ರೀತಿ ಬರಿಬೇಕು ಅಂತಕ್ಕಂಥ ಹಲವಾರು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ವಸ್ತುನಿಷ್ಠ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1 ರಿಂದ 6, ಅಂಕಗಳು 6. ಇನ್ನು ಸಂಬಂಧಿಕರಿಸಿ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ 7 ರಿಂದ 10, ಅಂಕಗಳು 4. ಒಟ್ಟು ವಸ್ತುನಿಷ್ಠ ಪ್ರಶ್ನೆಗಳು 10. ಇವು LBA ಮತ್ತು ಪಠ್ಯಪುಸ್ತಕದಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವಸ್ತುನಿಷ್ಠ ಪ್ರಶ್ನೆಗೆ ಓದಲೇಬೇಕಾದ ವ್ಯಾಕರಣ ಅಂಶಗಳು: ವರ್ಣಮಾಲೆ, ಸಂಧಿಗಳು, ಸಮಾಸಗಳು, ನಾಮಪದ, ಕ್ರಿಯಾಪದ, ಕಾಲಗಳು, ವಿಭಕ್ತಿ ಪ್ರತ್ಯಯಗಳು, ತದ್ದಿತ ಮತ್ತು ಕೃದಂತಗಳು, ಅವ್ಯಯಗಳು, ವಾಕ್ಯಗಳು, ಲೇಖನ ಚಿಹ್ನೆಗಳು, ದುರುಕ್ತಿ ಮತ್ತು ಜೋಡು ನುಡಿ, ತತ್ಸಮ ತದ್ಭವಗಳು, ಗ್ರಂಥಸ್ಥ ಮತ್ತು ಗ್ರಾಮ್ಯ ಪದಗಳು. ಒಂದು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ 11 ರಿಂದ 17. ಒಂದು ವಾಕ್ಯದ ಪ್ರಶ್ನೆಗಳಿಗೆ ನಿಗದಿಪಡಿಸಿದ ಗದ್ಯ, ಪದ್ಯ ಮತ್ತು ಪೂರಕ ಪಾಠಗಳು: ಬೆಡಗಿನ ತಾನ ಜೈಪುರ್, ರಾಮರಾಜ್ಯ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್, ಹರಳೀಲೆ, ಬಲಿಯ ನಿತ್ತೊಡೆ ಮುನಿವಂ, ತತ್ವಪದಗಳು, ಸಿರಿಯ ನೀರಣ್ಣ ಬನ್ನಿಪೆನು. 2-3 ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ 18 ರಿಂದ 27. 2-3 ವಾಕ್ಯದ ಪ್ರಶ್ನೆಗಳಿಗೆ ನಿಗದಿಪಡಿಸಿದ ಗದ್ಯ, ಪದ್ಯ ಮತ್ತು ಪೂರಕ ಪಾಠಗಳು: ಬೆಡಗಿನ ತಾಣ ಜೈಪುರ, ರಾಮರಾಜ್ಯ, ಜನಪದ ಕಲೆಗಳ ವೈಭವ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು, ಕನ್ನಡ ನಾಡು ನುಡಿ ಪದ್ಯದಿಂದ 2 ಅಂಕದ 2 ಪ್ರಶ್ನೆಗಳು, ಪುಟ್ಟ ಹಕ್ಕಿ, ಚೆನ್ನಭೈರಾದೇವಿ, ಉರಿದ ಬದುಕು, ನನ್ನಾಸೆ ಅಥವಾ ಗುಣಸಾಗರಿ ಪಂಡರಿಬಾಯಿ. LBA ಮತ್ತು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳನ್ನ ಓದಿಕೊಳ್ತಕ್ಕಂಥದ್ದು. ಕವಿ ಪರಿಚಯ ಪ್ರಶ್ನೆ ಸಂಖ್ಯೆ 28 ರಿಂದ 29, ಅಂಕಗಳು 6. ನಿಗದಿಪಡಿಸಿದ ಕವಿಗಳು: ಗಿರೀಶ್ ಕಾರ್ನಾಡ್, SL ಭೈರಪ್ಪ, ಹರಿಹರ, ಕಯ್ಯಾರ ಕಿಯನ್ನರೈ, ದೇವಿದಾಸ, ಜನ್ನ, ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ. ಛಂದಸ್ಸು ಪ್ರಶ್ನೆ ಸಂಖ್ಯೆ 30, ಅಂಕಗಳು 3. ಕೊಟ್ಟಿರುವ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಲಕ್ಷಣದೊಂದಿಗೆ ಛಂದಸ್ಸಿನ ಹೆಸರನ್ನು ಬರೆಯುವುದು. ಮುಖ್ಯವಾಗಿರ್ತಕ್ಕಂಥ ಛಂದಸ್ಸು ಖ್ಯಾತ ಕರ್ನಾಟಕ ವೃತ್ತಗಳು, ಅದರಲ್ಲಿ ಉತ್ಪಲಮಾಲೆ ಮತ್ತು ಚಂಪಕಮಾಲೆ, ಷಟ್ಪದಿ, ಅದರಲ್ಲಿ ಮುಖ್ಯವಾಗಿ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿ, ಇನ್ನು ಕಂದ ಪದ್ಯ. ಅಲಂಕಾರ ಪ್ರಶ್ನೆ ಸಂಖ್ಯೆ 31, ಅಂಕಗಳು 3. ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸುವುದು. ಮುಖ್ಯವಾಗಿ ಓದಿಕೊಳ್ಳಬೇಕಾದ ಅಲಂಕಾರಗಳು: ಉಪಮಾ ಅಲಂಕಾರ, ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಥಾಂತರ್ನ್ಯಾಸ ಅಲಂಕಾರ, ಉತ್ಪ್ರೇಕ್ಷೆ ಅಲಂಕಾರ ಮತ್ತು ಶ್ಲೇಷಾಲಂಕಾರ. ಗಾದೆ ಮಾತು ವಿಸ್ತರಿಸಿ ಬರೆಯುವುದು. ಪ್ರಶ್ನೆ ಸಂಖ್ಯೆ 32, ಅಂಕಗಳು 3. LBA ಮತ್ತು ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಬರುವ ಪ್ರಮುಖ ಗಾದೆ ಮಾತುಗಳು: ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ತುಂಬಿದ ಕೊಡ ತುಳುಕುವುದಿಲ್ಲ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹಿತ್ತಲ ಗಿಡ ಮದ್ದಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಆರೋಗ್ಯವೇ ಭಾಗ್ಯ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು. ಸಂದರ್ಭದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ 33 ರಿಂದ 38, ಅಂಕಗಳು 18. ಸಂದರ್ಭ ಪ್ರಶ್ನೆಗೆ ನಿಗದಿಪಡಿಸಿದ ಗದ್ಯ, ಪದ್ಯ ಮತ್ತು ಪೂರಕ ಪಾಠಗಳು: ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್, ಅಧಿಕಾರ, ನಾ ಕಂಡಂತೆ BGL ಸ್ವಾಮಿ, ಹರಳೀಲೆ, ಹೊಸ ಹಾಡು, ಚಕ್ರಗ್ರಹಣ, ಬಲಿಯ ನಿತ್ತೊಡೆ ಮುನಿವಂ, ತತ್ವಪದಗಳು. LBA ಮತ್ತು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೆಗಳನ್ನು ಓದಿಕೊಳ್ಳುವುದು. ಪದ್ಯ ಕಂಠಪಾಠ ಪ್ರಶ್ನೆ ಸಂಖ್ಯೆ 39, ಅಂಕಗಳು 4. ಕಂಠಪಾಠಕ್ಕೆ ನಿಗದಿಪಡಿಸಿರ್ತಕ್ಕಂಥ ಪದ್ಯಗಳು: ಪಾರಿವಾಳ, ಹೇಮಂತ, ನಿನ್ನ ಮುತ್ತಿನ ಸತ್ತಿಗೇನಿತ್ತು ಸಲಹು. ಈ 3 ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯ ಪರೀಕ್ಷೆಗೆ ಬರ್ತಕ್ಕಂಥದ್ದು. ಹೀಗಾಗಿ 3 ಪದ್ಯಗಳಿಂದ ಪ್ರತಿ ಪದ್ಯಕ್ಕೆ ಒಂದೊಂದು ಪದ್ಯವನ್ನು ತಾವು ಕಂಠಪಾಠ ಮಾಡಲೇಬೇಕು. ಭಾವಾರ್ಥ ಪದ್ಯಗಳು ಪ್ರಶ್ನೆ ಸಂಖ್ಯೆ 40, ಅಂಕಗಳು 4.
ಭಾವಾರ್ಥ ಪದ್ಯಕ್ಕೆ ನಿಗದಿಪಡಿಸಿರ್ತಕ್ಕಂಥ ಪದ್ಯಗಳು ಪಾರಿವಾಳ ಪದ್ಯ, ಹೇಮಂತ, ನಿನ್ನ ಮುತ್ತಿನ ಸತ್ತಿಗೆ ನೆತ್ತು ಸಲಹು. 8-10 ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 41 ಮತ್ತು 42, ಅಂಕಗಳು 8. ಇಲ್ಲಿ ಗದ್ಯದಿಂದ ಒಂದು ಪ್ರಶ್ನೆ ಮತ್ತು ಪದ್ಯದಿಂದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾಗಿ ಗದ್ಯದಿಂದ ಏಕೈಕವಾಗಿರ್ತಕ್ಕಂಥದ್ದು ಪ್ರಜಾನಿಷ್ಠೆ ಪಾಠ. ಇನ್ನು ಪದ್ಯದಲ್ಲಿ 3 ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ 8-10 ವಾಕ್ಯದ ಪ್ರಶ್ನೆ ಬರುತ್ತೆ. ಅದರಲ್ಲಿ ಪಾರಿವಾಳ, ಹೇಮಂತ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲವು, ಹೀಗೆ ಗದ್ಯದಿಂದ ಒಂದು, ಪದ್ಯದಿಂದ ಒಂದು 8-10 ವಾಕ್ಯದ ಪ್ರಶ್ನೆ ಬರುತ್ತೆ. ಇನ್ನು ಅಪಠಿತ ಗದ್ಯ ಪ್ರಶ್ನೆ ಸಂಖ್ಯೆ 43, ಅಂಕಗಳು 4. ನೀವು ಓದದೇ ಇರತಕ್ಕಂಥ ಒಂದು ಗದ್ಯ ಭಾಗವನ್ನು ಪರೀಕ್ಷೆಯಲ್ಲಿ ನೀಡಿರ್ತಾರೆ. ಕೊಟ್ಟಿರ್ತಕ್ಕಂಥ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸುವುದು. ಮುಖ್ಯವಾಗಿ LBAದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ತಾವು ಗಮನಿಸುವುದು. ಪತ್ರಲೇಖನ ಪ್ರಶ್ನೆ ಸಂಖ್ಯೆ 44, ಅಂಕಗಳು 5. ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಯಾವುದಾದರೂ ಅಂದರೆ ವ್ಯಾವಹಾರಿಕ ಅಥವಾ ವೈಯಕ್ತಿಕ ಪತ್ರವನ್ನು ಬರೆಯುವುದು. ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳು. ವ್ಯಾವಹಾರಿಕ ಪತ್ರವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ದಿನಾಂಕ ಮತ್ತು ಸ್ಥಳ, ತಮ್ಮ ವಿಶ್ವಾಸಿ, ಹೊರವಿಳಾಸ. ಇನ್ನು ಖಾಸಗಿ ಪತ್ರವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಕ್ಷೇಮ, ದಿನಾಂಕ, ಗೌರವ ಸೂಚಕ ಪದಗಳು, ಪತ್ರದ ಒಡಲು, ಮುಕ್ತಾಯದಲ್ಲಿ ಬರೆಯುವ ಪದಗಳು, ಹೊರವಿಳಾಸ, ಹೀಗೆ ಈ ಪತ್ರ ಬರೆಯುವ ಅಂಶಗಳನ್ನು ಗಮನಿಸಿ ಪತ್ರವನ್ನು ಬರೆಯುವುದು. ಇನ್ನು ಕೊನೆಯ ಪ್ರಶ್ನೆ ಪ್ರಬಂಧ ಪ್ರಶ್ನೆ ಸಂಖ್ಯೆ 45, ಅಂಕಗಳು 5. ಇಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯುವುದು. ಪ್ರಬಂಧ ಬರೆಯುವಾಗ ಗಮನಿಸುವ ಅಂಶಗಳು. ಪೀಠಿಕೆ ಮತ್ತು ಪ್ರಸ್ತಾವನೆ 1 ಅಂಕ, ವಿಷಯ ನಿರೂಪಣೆ ಒಡಲು ಇದಕ್ಕೆ 2 ಅಂಕ, ಉಪಸಂಹಾರ ಅಂದರೆ ವಿಷಯ ಸಮಾಪ್ತಿಗೆ 1 ಅಂಕ, ಇನ್ನು ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ 1 ಅಂಕ, ಹೀಗೆ 5 ಅಂಕಗಳನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಪ್ರಮುಖ ಪ್ರಬಂಧಗಳು: ಶೈಕ್ಷಣಿಕ ಪ್ರವಾಸ ಮತ್ತು ಅದರ ಪ್ರಯೋಜನಗಳು, ಸಾವಯವ ಕೃಷಿ, ಮಳೆ ಕೊಯ್ಲು, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಭಾವೈಕ್ಯ, ಜನಸಂಖ್ಯೆ, ನಿರುದ್ಯೋಗ. ಇವು ಪಠ್ಯಪುಸ್ತಕ ಮತ್ತು LBAದಲ್ಲಿ ಬರ್ತಕ್ಕಂಥ ಪ್ರಬಂಧಗಳು. ಈ ಮೇಲಿನ ಪ್ರಬಂಧಗಳ ಜೊತೆಗೆ ಇನ್ನೂ ಕೆಲವು ಪ್ರಬಂಧಗಳನ್ನು ತಾವು ಅಭ್ಯಾಸ ಮಾಡುವುದು.